ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶ್ರೀರಾಮ್ ವ್ಲಾಗ್ಸ್. ಇಂದು ನಾವು ಭೇಟಿ ನೀಡುತ್ತಿರುವುದು ರಾಮನಗರ ಜಿಲ್ಲೆಯ ಕಬ್ಬಾಳು ಗ್ರಾಮದಲ್ಲಿರುವ ಪ್ರಸಿದ್ಧ ಶ್ರೀ ಕಬ್ಬಾಳಮ್ಮ ದೇವಿ ದೇವಸ್ಥಾನಕ್ಕೆ. ಸಾವಿರಾರು ಭಕ್ತರ ಆರಾಧ್ಯ ದೇವಿಯಾಗಿರುವ ಕಬ್ಬಾಳಮ್ಮನ ಮಹಿಮೆ ಮತ್ತು ಇತಿಹಾಸವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಬೆಂಗಳೂರು ನಗರದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಕಬ್ಬಾಳು ಗ್ರಾಮದಲ್ಲಿ ಈ ದೇವಸ್ಥಾನ ನೆಲೆಸಿದೆ. ಕನಕಪುರ ಮತ್ತು ಚನ್ನಪಟ್ಟಣ ಮಾರ್ಗಗಳಿಂದ ಇಲ್ಲಿಗೆ ಸುಲಭವಾಗಿ ತಲುಪಬಹುದು. ನಾವು ಬನಶಂಕರಿಯಲ್ಲಿ ಕನಕಪುರ ಬಸ್ಸು ಹತ್ತಿದೆವು. ಕನಕಪುರದಲ್ಲಿ ಬಸ್ಸು ಇಳಿದು ಅಲ್ಲಿಂದ ಸಾತನೂರು ಬಸ್ಸು ಹತ್ತಿ ಕಬ್ಬಾಳಮ್ಮ ದೇವಸ್ಥಾನ ತಲುಪಿದೆವು. ಕಬ್ಬಾಳಮ್ಮ ದೇವಿಯು ಶಕ್ತಿ ದೇವತೆಯ ರೂಪವೆಂದು ಭಕ್ತರು ನಂಬುತ್ತಾರೆ. ಈ ದೇವಿಯು ಸುಮಾರು 28ಕ್ಕೂ ಹೆಚ್ಚು ಗ್ರಾಮಗಳ ಗ್ರಾಮ ದೇವತೆಯಾಗಿದ್ದು ಭಕ್ತರನ್ನು ಕಾಪಾಡುವ ತಾಯಿ ಎಂದು ಆರಾಧಿಸಲಾಗುತ್ತದೆ. ಈ ದೇವಸ್ಥಾನಕ್ಕೆ ಸುಮಾರು ವರ್ಷಗಳ ಇತಿಹಾಸವಿದೆ. ಕಬ್ಬಾಳಮ್ಮ ತಾಯಿಯು ಮೂಲತಃ ತಮಿಳುನಾಡಿನಿಂದ ಬಂದಿರುವಂತಹ ದೇವರು. ಕಬ್ಬಾಳಮ್ಮ ತಾಯಿಯನ್ನು ಪಾರ್ವತಿ ದೇವಿಯ ಸ್ವರೂಪ ಎಂದು ಹೇಳುತ್ತಾರೆ. ಪಾರ್ವತಿ ದೇವಿಯು ಒಬ್ಬ ರಾಕ್ಷಸನನ್ನು ಕೊಂದು ಬರುವಾಗ ವಿಶ್ರಾಂತಿಗಾಗಿ ಕಬ್ಬಾಳಿನಲ್ಲಿ ನೆಲೆಯೂರುತ್ತಾರೆ. ಆದರೆ ಆ ಗ್ರಾಮದ ದೇವತೆಯರಾದಂತಹ ಮಂತಿನ ಮಾರಮ್ಮ ಹಾಗೂ ಕೋನದ ಮಾರಮ್ಮ ಕಬ್ಬಾಳಮ್ಮನನ್ನು ತಡೆಯುತ್ತಾರೆ. ಕಬ್ಬಾಳಮ್ಮ ಯಾಕೆ ಎಂದು ಪ್ರಶ್ನಿಸಿದಾಗ ಇಲ್ಲಿ ಭಕ್ತರು ಸಲ್ಲಿಸುವ ಕುರಿ, ಕೋಳಿ ಬಲಿ ನಮಗೆ ಮಾತ್ರ ಸೀಮಿತವಾದದ್ದು ಎಂದು ಹೇಳುತ್ತಾರೆ. ಆಗ ಕಬ್ಬಾಳಮ್ಮ ಭಕ್ತರು ಸಲ್ಲಿಸುವ ಮಾಂಸದ ಪ್ರಸಾದ ನಿಮಗೆ ಸೇರಿದ್ದು, ನಾನು ಸಿಹಿ ಪ್ರಸಾದವನ್ನು ಮಾತ್ರ ಸೇವಿಸುತ್ತೇನೆ ಎಂದು ಹೇಳುತ್ತಾರೆ. ಆದ ಕಾರಣ ಕಬ್ಬಾಳಮ್ಮನ ಎಡ ಹಾಗೂ ಬಲಭಾಗಕ್ಕೆ ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವರು ದೇಗುಲಗಳನ್ನು ನೋಡಬಹುದು. ಕಬ್ಬಾಳಮ್ಮ ತಾಯಿಯನ್ನು ಕರಿಮಾರಮ್ಮ ಅಂತಾನೂ ಕರೆಯುತ್ತಾರೆ. ಕಬ್ಬಾಳು ಗ್ರಾಮದಲ್ಲಿ ಕಬ್ಬಾಳು ದುರ್ಗವೆಂಬ 7 ಸುತ್ತಿನ ಕೋಟೆ ಇದೆ. ಆ ಕೋಟೆಯನ್ನು ನಾವು ಕಬ್ಬಾಳು ದೇವಸ್ಥಾನದ ಪಕ್ಕದಲ್ಲಿರುವ ಬೆಟ್ಟದ ಮೇಲೆ ನೋಡಬಹುದು. ಈ ಕಬ್ಬಾಳು ದುರ್ಗವನ್ನು ಮೈಸೂರು ಅರಸರು ಹೈದರಾಲಿ ಟಿಪ್ಪು ಸುಲ್ತಾನರ ಆಳ್ವಿಕೆಯಲ್ಲಿ ರಾಜಕಾರಾಗೃಹವಾಗಿ ಬಳಸಲಾಗುತ್ತಿತ್ತು. ಕೈದಿಗಳನ್ನು ಬೆಟ್ಟದ ಮೇಲಿಂದ ತಳ್ಳಿ ಮರಣದಂಡನೆಯನ್ನು ನೀಡಲಾಗುತ್ತಿತ್ತು. ಒಮ್ಮೆ ಒಬ್ಬ ಕೈದಿಯನ್ನು ಬೆಟ್ಟದ ಮೇಲಿಂದ ತಳ್ಳುತ್ತಾರೆ. ಆದರೆ ಆ ಕೈದಿಯು ಅಪಾರ ದೈವಭಕ್ತನಾಗಿರುತ್ತಾನೆ. ಆ ಕೈದಿಯು ಕಬ್ಬಾಳಮ್ಮನನ್ನು ತನ್ನನ್ನು ಕಾಪಾಡುವಂತ ಕೇಳುತ್ತಾನೆ. ಆ ಕೈದಿಯನ್ನು ಮೇಲಿಂದ ತಳ್ಳಿದರೂ ಕೂಡ ಕಬ್ಬಾಳಮ್ಮ ಏನೂ ಆಗದಂತೆ ಕಾಪಾಡುತ್ತಾಳೆ. ತಾಯಿಯ ಈ ಪವಾಡವನ್ನು ನೋಡಿದ ಆ ಕೈದಿ ಕಬ್ಬಾಳಮ್ಮನಿಗೆ ಚಿನ್ನದ ಕಿರೀಟ ಮತ್ತು ಚಿನ್ನದ ಹಾರವನ್ನು ಅರ್ಪಿಸುತ್ತಾನೆ. ಇಂದಿಗೂ ಸಹ ಈ ಚಿನ್ನದ ಕಿರೀಟವನ್ನು ಹಾಗೂ ಈ ಚಿನ್ನದ ಹಾರವನ್ನು ಶಿವರಾತ್ರಿಯ ಸಂದರ್ಭದಲ್ಲಿ, ಅಂದರೆ ದೇವಿಯ ಜಾತ್ರೆಯ ಸಂದರ್ಭದಲ್ಲಿ ದೇವಿಗೆ ತೊಡಿಸಲಾಗುತ್ತದೆ. ದೇವಾಲಯದಲ್ಲಿ ಇತ್ತೀಚೆಗೆ ನಂದಿಯೊಂದು ವಾಸವಾಗಿತ್ತು. ಆ ನಂದಿಗೆ ದೇವಿಯ ಅನುಗ್ರಹ ಇದೆ ಎಂದು ಭಕ್ತರ ನಂಬಿಕೆ. ಆ ನಂದಿಗೆ ಜನರು ಹರಕೆ ಹೊರುತ್ತಾರೆ. ಈ ಸಂದರ್ಭದಲ್ಲಿ ನಂದಿಯ ಮುಂದೆ ಮಲಗುತ್ತಾರೆ. ಆಗ ನಂದಿ ಅವರ ಮೇಲೆ ಹತ್ತಿ ನಡೆದು ಹೋಗುತ್ತದೆ. ಇದರಿಂದ ಹರಕೆ ಸಿದ್ಧಿಸುತ್ತದೆ ಎಂಬುದು ಜನರ ನಂಬಿಕೆ. ನಂದಿಯು ತೀರಿ ಹೋದ ನಂತರ ಅದಕ್ಕೆ ಬಸವಣ್ಣನ ಗುಡಿಯನ್ನು ಕಟ್ಟಿಸುತ್ತಾರೆ. ಈ ದೇವಸ್ಥಾನವನ್ನು, ಅಂದರೆ ಬಸವಣ್ಣನ ಗುಡಿಯನ್ನು, ಕಬ್ಬಾಳಮ್ಮ ದೇವಿ ದೇವಸ್ಥಾನದ ಆವರಣದಲ್ಲಿ ನಾವು ನೋಡಬಹುದು. ಪ್ರತಿ ವರ್ಷ ಶಿವರಾತ್ರಿಯಂದು, ಅಂದರೆ ತಾಯಿಯ ಜಾತ್ರೆಯೂ ಇರುತ್ತದೆ ಮತ್ತು ಸಿಡಿ ಹಬ್ಬ ಕೂಡ ಮಾಡುತ್ತಾರೆ. ಈ ಸಿಡಿ ಹಬ್ಬ ಎಂದರೆ ಮರದ ದಿಮ್ಮೆಗಳನ್ನು ಸುಟ್ಟು ಕಲ್ಲಿದ್ದಲುಗಳನ್ನಾಗಿ ಪರಿವರ್ತಿಸುವ ಹಬ್ಬ. ಜನರು ಅದರ ಮೇಲೆ ಓಡುತ್ತಾರೆ ಮತ್ತು ಎಲ್ಲ ಕೆಟ್ಟ ಕಣ್ಣುಗಳು ಮತ್ತು ದುಷ್ಟಶಕ್ತಿಗಳನ್ನು ದೂರವಿಡಲು ಹರಕೆಯ ಸಂಕೇತವಾಗಿ ಈ ಹಬ್ಬವನ್ನು ಬಳಸಲಾಗುತ್ತದೆ. ಇಲ್ಲಿ ಹರಕೆಯ ರೂಪದಲ್ಲಿ ದೇವಿಗೆ ಬೇಲದ ಹಣ್ಣನ್ನು ಒಡೆಯಲಾಗುತ್ತದೆ. ಇಲ್ಲಿ ಕೆಟ್ಟ ದೃಷ್ಟಿ ನಿವಾರಣೆಗಾಗಿ ತಡೆ ಒಡೆಯುತ್ತಾರೆ. ನವರಾತ್ರಿ ಹಾಗೂ ವಾರ್ಷಿಕ ಜಾತ್ರೆಯ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆಗಳು ತಾಯಿಗೆ ನಡೆಯುತ್ತವೆ. ಭಕ್ತರು ಇಲ್ಲಿ ಸಂತಾನ ಭಾಗ್ಯ, ಉದ್ಯೋಗ, ಮದುವೆ ಮತ್ತು ಕುಟುಂಬದ ಸಮಸ್ಯೆಗಳ ಪರಿಹಾರಕ್ಕಾಗಿ ಕಬ್ಬಾಳಮ್ಮ ದೇವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇದು ಕಬ್ಬಾಳಮ್ಮ ದೇವಿಯ ಮಹಿಮೆ ಮತ್ತು ಇತಿಹಾಸ. ಭಕ್ತಿಯಿಂದ ಆರಾಧಿಸಿದವರಿಗೆ ತಾಯಿ
ತನ್ನ ಕೃಪೆ, ರಕ್ಷಣೆ ಮತ್ತು ಆಶೀರ್ವಾದವನ್ನು ನೀಡುತ್ತಾಳೆ ಎಂಬುದು ಭಕ್ತರ ಗಾಢ ನಂಬಿಕೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ದೇವಸ್ಥಾನಗಳ ಇತಿಹಾಸ, ಮಹಿಮೆ ಮತ್ತು ಪ್ರವಾಸ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅಂದರೆ ಶ್ರೀರಾಮ್ ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು. ಆ ತಾಯಿ ಕಬ್ಬಾಳಮ್ಮನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ಜೈ ಕಬ್ಬಾಳಮ್ಮ.